ಸೂಲಗಿತ್ತಿ ಅನ್ನೋ ಒಂದು ಶಾರ್ಟ್ ಫಿಲಮ್ ಬಂದಿತ್ತಲ್ವಾ ಕೆಲವು ವರ್ಷಗಳಿಂದ, ನೋಡೋಣ ಅಂತ ಟೈಪ್ ಮಾಡಿದೆ, ಬಂತು. ನೋಡಿದೆ, ರೋಮಾಂಚನ ಆಗೋಯಿತು. ಕಂಟೆಂಟ್ ಅಂದರೆ ಅದು, ಕಂಟೆಂಟ್ ಪ್ಲಸ್ ಸೋಷಿಯಲ್ ಮೆಸೇಜ್, ಬ್ಯೂಟಿಫುಲ್. ಪೃಥ್ವಿ, ನಿಮಗೊಂದು ಸೆಲ್ಯೂಟ್. ತುಂಬ ಚೆನ್ನಾಗಿ ಮಾಡಿದ್ಯಪ್ಪ. ಒಂದು ಅರ್ಧ ಗಂಟೆ ಈ ಒಂದು ಸೂಲಗಿತ್ತಿ ಅನ್ನೋ ಶಾರ್ಟ್ ಫಿಲ್ಮ್ಗೆ ನೀವು ಕೊಟ್ಟರೆ ಒಳ್ಳೆ ಸಂದೇಶ, ಆಮೇಲೆ ಡೈರೆಕ್ಟ್ರು ಟೆಕ್ನಿಕಲ್ ವರ್ಕ್ ಏನು ಕೆಲಸ ಮಾಡಿದೆ ಅದು ನಮಗೆ ಕಾಣುತ್ತೆ. ಮನೋಜ್ ಅನ್ನೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮರಾ ವರ್ಕ್. ಆಮೇಲೆ ಮ್ಯೂಸಿಕ್ಕು ಗಿರೀಶ್ ಹೆತ್ತೂರ್ ಅಂತ ಹೇಳೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಮಾಡಿ, ಚಿಕ್ಕ ಚಿಕ್ಕ 2 ಬಿಟ್ ಸಾಂಗ್ ಇದೆ. ಆ ಸಾಂಗ್ ಮಾಡೋದು ಏನಕ್ಕೆ ಅಂದರೆ ಸಿನಿಮಾ ಕತೆ ಮುಂದುವರಿಲಿ ಅಂತ, ಅದು ಒಳ್ಳೆ ಪ್ಲ್ಯಾನ್. ಅದು ಅವಾರ್ಡ್ಗಳು ಬಂದಿದೆ. ಕಲಬುರ್ಗಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಬೆಸ್ಟ್ ಡೈರೆಕ್ಟರ್ ಪೃಥ್ವಿ ಸಾಗರ್, ಬೆಸ್ಟ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಸಿನಿಮಾಟೋಗ್ರಾಫರ್ ಎಲ್ಲ ಬಂದು ಸಿಕ್ಬಿಟ್ಟಿದೆ. ARGIFF 2022ನಲ್ಲಿ ಬೆಸ್ಟ್ ಶಾರ್ಟ್ ಫಿಲ್ಮ್ದು ಅವಾರ್ಡ್ ಸಿಕ್ಕಿದೆ. ಕಲ್ಕತ್ತಾ ACFF 2022ನಲ್ಲಿ ಬೆಸ್ಟ್ ಡೆಬ್ಯೂಟ್ ಫಿಲ್ಮ್ ಮೇಕರ್ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅಂತ ಅವಾರ್ಡ್ ಸಿಕ್ಕಿದೆ ನಮ್ಮ ಪೃಥ್ವಿ ಅವರಿಗೆ. ಕುಕ್ಕು IFA ಸಂಸ್ಥೆಯಿಂದ ಬೆಸ್ಟ್ ಡೆಬ್ಯೂಟ್ ಫಿಲ್ಮ್ ಮೇಕರ್ ಅಂತ ಅವಾರ್ಡ್ ಸಿಕ್ಕಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ 2022 ಇಲ್ಲಿ ಬೆಸ್ಟ್ ಡೈರೆಕ್ಟರ್ ಮೇಲ್ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ GD ಭಟ್ ಅವ್ರಿಗೆ ಸಿಕ್ಕಿದೆ, ಆಮೇಲೆ ಬೆಸ್ಟ್ ಆ್ಯಕ್ಟರ್ ಅಂತ ಮೇಲ್ ಸಿಕ್ಕಿದೆ ಪೃಥ್ವಿ ಸಾಗರ್ಗೆ ಮತ್ತೆ ಸಿಕ್ಕಿದೆ, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಸಿಕ್ಕಿದೆ ಗಿರೀಶ್ ಹೊತ್ತೂರ್ ಅವರಿಗೆ. ಆಮೇಲೆ ಗಣ್ಯರು ತುಂಬ ಜನ ಇದಕ್ಕೆ ಒಂದು ಗೌರವ ಕೊಟ್ಟಿದ್ದಾರೆ ಈ ಒಂದು ಶಾರ್ಟ್ ಫಿಲಮ್ಗೆ. ಸತ್ಯ ಹೆಗಡೆ ಹೆಸರಂತ ಕ್ಯಾಮ್ರಾಮನ್, ಅವರು ಕೂಡ ತುಂಬ ಇಷ್ಟಪಟ್ಟರು. ಹಾಗೂ ಹೆಸರಂತ ಸಾಹಿತಿಯಾದಂಥ K. ಕಲ್ಯಾಣ್ ಅವರು ಕೂಡ ನೋಡಿ ಇಷ್ಟಪಟ್ಟರು. ಪೃಥ್ವಿ ಸಾಗರ್, ಇಂಥ ಒಳ್ಳೆಯ ಒಂದು ಶಾರ್ಟ್ ಫಿಲಮ್ ಮಾಡಿದ್ದಕ್ಕೆ ನಿಮಗೆ ಕಂಗ್ರಾಟ್ಸ್. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್.